ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಡಾಕ್ಟ್ರನ್ನ ಬುಟ್ಟಿಗೆ ಹಾಕೊಂಡು ಬಂಗಾರನ್ಗೆ ಕೇಡ್ ಮಾಡಕ್ಕೆ ನೋಡ್ತಾವ್ರೆ. ಇವ್ರನ್ನ ಗಾಚಾರ ಬಿಡಿಸ್ಲಿಲ್ಲ ಅಂದರೆ ನನ್ನ ಜಮನೆ ಅಲ್ಲ. ಈ ರಾಕ್ಷಸಿ ಇತ್ಲಾಗೆ ಬರ್ತಾವಳೆ. ರಾಧನ್ ಜೊತೆ ಮತ್ತೆ ಸೇರಿವ್ನಿ ಅಂತ ಗೊತ್ತಾದ್ರೆ ಎಲ್ರಿಗೂ ಹಾಕೊಟ್ಬಿಡ್ತಾಳೆ. ಮೊದಲು ನನ್ನ ಕಾಲು ಕೀಳ್ಬೇಕು. ರಾಧಾ, ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ಒಸಿ ಬರ್ತೀನಿ. ಜಗನ್ ನೋಡಿ, ಆ ಫ್ಯಾಮಿಲಿಯಿಂದ ನಿಮಗೆ ನಿಮ್ಮ ತಾಯಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ನನಗೆ ಗೊತ್ತಿದೆ. ನಮಗೆ ನೋವು ಕೊಟ್ಟವ್ರನ್ನ ನಾವು ನೋವಿಸದೆ ಬಿಡಬಾರ್ದು. ಏಯ್, ಏನು ಎಲ್ಲರೂ ಸೇರ್ಕೊಂಡು ಬಂಗಾರನ ಹೆಂಗ್ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರ? ಎಲ್ಲೋದ್ಲ ರಾಜಿ? ಈಟೊತ್ತು ಗಂಟೆ ನಿಮ್ಮ ಜೊತೆಗೆ ನಿಂತಿದ್ಲು. ನಾನು ಬತ್ತಿದ್ದು ನೋಡ್ತಿದ್ದಂಗೆನೆ ಕಳಬೆ ಕಾಲ್ ಕಿತ್ತಂಗೆ ಹೊಂಟೋದ್ಲಲ್ಲ, ಎತ್ತಗೋದ್ಲು ಏನೇ? ಇಟ್ಟೆಲ್ಲ ಆದ್ರೂ ನಿನಗೆ ಮಾನ ಮರುವದಿನೇ ಇಲ್ವೇನೆ? ಅಲ್ಲಿ ಎಲ್ಲರೂ ಬಂಗಾರ ಬದುಕಿದ್ರೆ ಸಾಕು ಅಂತ ಅನ್ನ ನೀರು ಬಿಟ್ಟು ಗೋಲಾಡ್ತವ್ರೆ. ಆದರೆ ನೀನು ಇವನ್ನ ಜೊತೆಗೆ ಹಾಕೊಂಡು ತೊಂದರೆ ಕೊಡಕ್ಕೆ ನೋಡ್ತಿದ್ಯೆ. ನಂಜಮ್ಮ, ಗೊತ್ತಿಲ್ಲದೆ ಏನೇನೋ ಬೊಗಳ್ಬೇಡ. ಏ ಮೂದೇವಿ, ಬೋಗಳ ಕೆಲಸ ನಂದಲ್ಲ ಕಡೆ, ನೀನಂತ ನಾಯಿಗಳ್ದು. ಅತ್ತೆ, ಈ ರಾಧನ್ ಜೊತೆ ಏನ್ ಮಾತಾಡ್ತಿದ್ದಾರೆ? ಒಂದ್ ವೇಳೆ ಮತ್ತೆ ರಾಧನ್ ಸವಾಸ ಮಾಡಿದ್ರಾ? ಲೇ ಮೂದೇವಿ, ನೀನು ಇವ್ರ ಜೊತೆಯಾಗಿ ಸೇರ್ಕೊಂಡು ಏನೋ ಮಸ್ಲತ್ ಮಾಡ್ತಿದ್ಯಾ ಅಂತ ಕಂಟಿಗೆ ಏನಾರ ಗೊತ್ತಾಗ್ಬೇಕಲ್ಲ. ಅವನ ಕೈಯಾಗ ಮಚ್ಚದೆ ನೀನು ಇಲ್ಲ ಕೊಚ್ಚಾಕ್ಬಿಡ್ತಾನೆ ಆಟಯ್ಯ. ಮೇಡಮ್, ನೀವು ಬಂಗಾರಮ್ಮನ ಕಡೆಯವರಾ? ಹೌದು ಸಿಸ್ಟರ್, ಹೇಳಿ. ಡಾಕ್ಟರ್ ಕರೀತಾ ಇದ್ದಾರೆ. ಸರಿ. ಅಲ್ಲ ಕಡೆಯ ದೊಡ್ಡ ಮನುಷ್ಯ, ಪುಟ್ಟಕ್ಕನ್ನ ಈಗ ಮಗ್ಗ ಬೈಯಕಾಯ್ತದೆ. ಇಂಥ ಕೆಟ್ಟವ್ರ ಜೊತೆ ಎಲ್ಲ ಸೇರ್ಬಾರ್ದು ಅಂತ ಗೊತ್ತಾಗಿಲ್ವೇ ನಿಂಗೆ? ರೀ, ನಾನು ಮಾತಾಡ್ಬೇಡ ನೀನು ಜೀವ ಉಳಿಸೋ ಡಾಕ್ಟ್ರು. ದ್ವೇಷಕ್ಕೆ ಜೀವನ ಬಲಿ ಕೊಡೋ ಕೆಲಸ ಮಾಡಬೇಡ. ಈ ವೃತ್ತಿನಾಗೆ ಅನ್ನ ತಿಂತಿದ್ಯಾ, ಆ ನೀಯತ್ತಿರ್ಲಿ ನಿಂಗೆ. ಇಂಥ ನಾಯಿ ನರಿಗಳ ಸಂಘ ಮಾಡಬೇಡ ನೀನು. ಹೋಯ್ತಾಳ್ ನೋಡು, ನಿಮ್ಮನ್ನ ಡಾಕ್ಟ್ರನ್ನ ದೇವರು ಅನ್ಕೊಂಡವ್ರೆ. ಆ ನಂಬಿಕೆನ ಉಳಿಸ್ಕ, ಅರ್ಥವೈತೆ? ನಾನೇನ್ ಮಾಡಿದೆ ಅಂತ ನನಗೆ ಇಷ್ಟೊಂದು ಬೈತಾ ಇದ್ದಾರೆ.